ಅಲ್ಲಿಂದ ಬರುವಾಗ ಇಲ್ಲಿ ಚಂದ್ರವಳ್ಳಿ ಹತ್ರ ಅಲ್ಲಿ ಈ ಪಾದಗಳನ್ನ ಬಂಡೆ ಮೇಲೆ ಇಟ್ಟು ಬಂದಿದ್ದಾಳೆ. ಪಾದಗಳು ಇದು ಪಾದಗಳು ಅದು ನಾವು ಹೋಗಿ ಅಲ್ಲಿ ಹೋಮ ಪೂಜೆ ಮಾಡ್ಕೊಂಡು ಬರ್ತಿರ್ತೀವಿ. ರಾಜೇಂದ್ರ ಹೆಸರು ಕಸ್ತೂರಿ ರಂಗಪ್ಪ ನಾಯಕ. ಕಸ್ತೂರಿ ರಂಗಪ್ಪ ನಾಯಕ. ಇವ್ರು ಹೇಳಲ್ಲ, ಬೇರೆಯವರು. ಬೇರೆ ಯಾರು ಹೇಳಿಲ್ಲ, ಅದಕ್ಕೆ ಏನಿಲ್ಲ. ಮತ್ತೆ ಕಲ್ವೆಟ್ಟು ಏನು ಇಲ್ಲ, ಕಲ್ವೆಟ್ಟು ಮಾಡಿದ್ದಾರೆ ಶಾಸ್ತ್ರ ಅದೇನಿಲ್ಲ. ಹಾಳು ಮಾಡಿದ್ದಾರೆ ಶಾಸನಗಳು. ಕನಿಷ್ಠ ಒಂದು 5 ಅಡಿ ಎತ್ತರ ಶಾಸನಗಳು ಇರೋದು ಈ ದೇವಸ್ಥಾನಗಳಿಗೆ. ಇದನ್ನೆಲ್ಲ ಹಾಳು ಮಾಡಿ ಹಾಕಿದ್ದಾರೆ. ಶಿಲ್ಪಿಗಳಂತ ಏನೋ ಆಯ್ತಂತ ಅಲ್ಲಿ ಎಲ್ಲಿ ಕೊಂಡೆ ಬೆಟ್ಟದಲ್ಲ ಮೇಲೆ ಶಿಲ್ಪ ಅಂದರೆ ಹೆಸರು, ಶಿಲ್ಪಿಗಳ ಹೆಸರು, ಶಿಲ್ಪಿಗಳ ಹೆಸರನ್ನ ಅವ್ರು ಯಾರು ತೋರಿಸಿಲ್ಲ, ನಮಗೆ ಗೊತ್ತಿದೆ. ಅವ್ರು ಹೇಳ್ಬೋದು. ಯಾರು ಅವ್ರ ಹೆಸರು ಏನು? ಶಿಲ್ಪಿಯಿಂದ ಗುಡಿ ಟೆಂಪಲ್ ಅದು ಐತಲ್ಲ, ಶಿಲ್ಪಿ ಐತಾರಲ್ಲ ಅವರು. ಆ ಶಿಲ್ಪಿಗಳು ಸೂಗೂರು ಹೊನ್ನ ಹಲಗಪ್ಪನ ಮಗ ಕರಿವೀರಯ್ಯ ಅಂತ. ಕರಿವೀರಯ್ಯ ಅವರು ಕೋಟೆಗಳು ದೇವಸ್ಥಾನಗಳು ಕಟ್ಟಾರ ಅವರು. ಆ ನಂತರ ಇನ್ನೊಬ್ಬರು ರುದ್ರಾಚಾರ್ಯ ಅಂತ. ರುದ್ರಾಚಾರ್ ಅವರು ಅಂಡರ್ಗ್ರೌಂಡು ವರ್ಕ್ ಮಾಡೋರು. ಅವರು ಅಂಡರ್ಗ್ರೌಂಡು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಅವ್ರಿಗೆ ಕೆಲಸ ಮಾಡಿದ್ರು. ಗುಪ್ತವಾಗಿ ಇದು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಈಗ ಪ್ರದಕ್ಷಿಣೆ ಮಾಡ್ಕೊಂಡು ಬಂದು ಒಳಗೆ ಇರ್ತಿದ್ರು. ಅದು ಗೋಗೆ ಪಾಡ್ಯ ಅಂದರೆ ಅಮಾವಾಸ್ಯೆಯಿಂದನೇ ಶುರು ಆಗುತ್ತೆ. ಅವತ್ತು ವಿಶೇಷವಾಗಿ ಅಲ್ಲಿ ನಡೆಯುತ್ತೆ ಒಂದು ಬುತ್ತಿ ಪೂಜೆ ಅಂತ. ಅಮಾವಾಸ್ಯೆ ರಾತ್ರಿ ಅದು ಸ್ವಲ್ಪ ಮೊಸರನ್ನ ಬುತ್ತಿ ಮಾಡಿರ್ತಾರೆ. ಒಟ್ಟು 3 ಬುತ್ತಿ ಮಾಡಿರ್ತಾರೆ. ಅದನ್ನು ಒಂದು ಕಟ್ಟೆ ಇದೆ, ಆ ಕಟ್ಟೆ ಮೇಲೆ ನಿಂತ್ಕೊಂಡು ತೂರಿದ್ರೆ ಇದು ಶ್ರೀಶಂಗಿಂದ ಅದು ಮೌನೇಶ್ವರ ಇಲ್ಲ, ಮೌನೇಶ್ವರ ಆಮೇಲೆ ಹೇಳ್ತಿರಲ್ಲ. ಮೌನೇಶ್ವರನು ಅದೇ ಚಪ್ಪಲಿ ತೋರಿಸ್ತಾರೆ. ಅಂದರೆ ಹೈಲೈಟ್ ಅಷ್ಟೇ ಇರೋದು ಆ ದೇವಸ್ಥಾನಕ್ಕೆ ಇತಿಹಾಸ. ಅವರು ಭಾಳ ಇದೆ, ಸ್ವಲ್ಪ ಇಲ್ಲ, ಅದು ಒಂದು ಸತ್ಯ ಹೇಳೋದಲ್ಲ. ಯಾಕೆಪ್ಪ ಅವರು ಮಸೀದಿ ಮುಸ್ಲಿಮ್ಸೇ ಆ ದೇವಸ್ಥಾನ ಕಟ್ಸ್ಕೊಟ್ರು. ಇದಾಯಿತು, ಕುರಾನ್ ಮೇಲೆ ಬಿದ್ದಿರುತ್ತೆ. ಆಮೇಲೆ ಯಾರೋ ಕುರಾನ್ ಮೇಲೆ ಚಪ್ಪಲಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ಆದೇಶ ಆಗಿ ಅವರು ಹೋಗಿ ಯಾರು ಹಾಕಿದ್ದಾರೆ? ಅವರು ಗುರು ಶಿಷ್ಯ ಇಬ್ಬರು ಫಕೀರ ಮತ್ತು ಅವರು ಮಾತಾಡ್ತಾ ನಾವು ದೇವ್ರನ್ನ ತೋರಿಸ್ತೇನೆ ಅಂತ ಹೇಳಿ ಇದು ಮಾಡಿ ಹಾಕಿದಾಗ ಅದರೊಳಗೆ ಅಲ್ಲಿ ಬೀಳುತ್ತೆ. ಆಮೇಲೆ ಅವರು ಕುರಾನಲ್ಲಿ ಇದು ಮಾಡಿರ್ತಾರಲ್ಲ, ಅವ್ರು ಬಂದು ಹಿಂಗೆ ಕುರಾನ್ ಮೇಲೆ ಚಪ್ಪಲಿ ಹಾಕ್ತಾರೆ. ಅವನು ಯಾರು ಚಪ್ಪಲಿ ಹಾಕಿದ್ದಾರೆ, ಒಂದು ಚಪ್ಪಲಿ ಹಾಕಿದ್ದಾರೆ, ಇನ್ನೊಂದು ಚಪ್ಪಲಿ ಯಾರು ತಿರುತ್ತಾರ, ನೋಡೋದು ಹುಡ್ಕೊಂಬರ್ರಿ ಅಂತ. ಹಿಂಗೆಲ್ಲ ಇವರೆಲ್ಲ ಸೈನಿಕರೆಲ್ಲ ಹೋಗಿ ಊಟ ಹಾಕ್ತಾರೆ. ಅಲ್ಲಿ ಅವರು ಗುರು ಶಿಷ್ಯ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವ್ರು ಹೆಂಗೆ ಇವರು ಕೋತಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೆಂಗೆ ಶಿಷ್ಯನೇ ಇದ್ದಾರ, ಮುಸ್ಲಿಂ ಶಿಷ್ಯ, ಹಂಗೆ ಇವರು ಮುಸ್ಲಿಂ ಶಿಷ್ಯನೇ ಇಟ್ಕೊಂಡು ಅವ್ರು ಮಾತಾಡ್ತಾ ಇನ್ನಾಯ್ತು. ಆಮೇಲೆ ಎಲ್ಲಿ ಬರಲಿಲ್ಲ ಅಲ್ಲ ದೇವರು ಎಷ್ಟೊತ್ತಾತು ಹೋಗಿ ಅಂತಂದು ಅವನ ಶಿಷ್ಯ ಕೇಳ್ತಾನೆ. ಸದ್ಯ ತಡಿ ಬರ್ತಾನೆ, ಎಲ್ಲಿ ಹೋಗ್ತಾ ಅಂತ ದೇವ್ರನ್ನ. ಅವಾಗ ಇವರು ಸೈನಿಕರು ಬಂದು ಕರ್ಕೊಂಡು ಹೋಗ್ತಾರೆ ಅವನ್ನ. ಒಂದು ಖಾಲಿ ಅಲ್ಲಿ ಬಿದ್ದಿದ್ದ ಚಪ್ಪಲಿಗೂ ಇದಕ್ಕೂ 2 ಹೋಲಿಗೆ ಇದಾವ, ಒಂದೈತೆ ಒಂದಿಲ್ಲ. ಅವಾಗ ಅವರೇ ಅಂತಂದು ಕರ್ಕೊಂಡೋಗಿ ಆಚೆ ಮುಂದಿರ್ತಾರೆ. ಏನ ನೀನು ಇದನ್ನು ಚಪ್ಪಲಿ ಕುರಾನ್ ಮೇಲೆ ಹಾಕಿದೆಯಲ್ಲ ಅಂತ. ಇಲ್ಲ, ನಾನು ದೇವಸ್ಥಾನ ಕರ್ಕೊಂಬರ್ತೇನೆ ಅಂತಂದು ಹೋದವನು ಮಿಸ್ ಆಗಿ ಅವನು ಅದು ಚಪ್ಪಲಿ ಅವನು ಆಳಂತೆ ಹೋಗಿ ದೇವ್ರ ಕರ್ಕೊಂಬರ್ತಾನೆ. ನಾನು ಕಳಿಸ್ರೆ ಅವನು ಮಿಸ್ ಆಗಿ ಹೋಗಿ ಅಲ್ಲಿ ಕುರಾನ್ ಮೇಲೆ ಬಿಟ್ಟಿದ್ದಾನೆ ಅಂತ. ನೀವು ಬರೀ ಸುಳ್ಳು ಹೇಳ್ತೀಯ ಹಂಗೆ ಹಿಂಗೆ ಅಂದರೆ ಅವನಿಗೆ
ಶಿಕ್ಷೆ ಕೊಡಬೇಕು. ಎಂಥದ್ದು ಅವನಿಗೆ ತಗೊಂಡೋಗಿ ಚೆನ್ನಾಗಿ ಕೊಚ್ಚಿ ಸಮಾಧಿ ಮಾಡಿ ಬಂದ್ಬಿಡ್ರಿ ಅಂತ ಹೇಳ್ತಾರೆ. ಆದೇಶ ಸಿಟ್ಟು ಬಂದ್ಬಿಡ್ತಾರ. ಕುರಾನ್ ಮೇಲೆ ಅಪವಿತ್ರ ಮಾಡಿದ್ದಾರೆ ಅಂದರೆ ಬರುತ್ತೆ. ಮೊದಲೇ ಅವ್ರದ್ದು ದರ್ಪ ಜಾಸ್ತಿ. ಅವಾಗ ಹೋಗಿ ಇದಕ್ಕೆ ಮಸೀದಿ ಇದರ ಹತ್ರಕ್ಕೆ ಹೋಗ್ತಾರೆ, ಎಲ್ಲ ಕೊಚ್ಚಿ ಒಂದು ಸಮಾಧಿ ಮಾಡಿ ಬರ್ತಾರೆ. ಬರ್ತಿದ್ರೆ ಎದುರಿಗೆ ಆ ಕಡೆಯಿಂದ ಇವರು ಮನುಷ್ಯ ಮತ್ತೆ ಬರ್ತಾರಂತ ಇವ್ರು ಎದುರಿಗೆ. ಅದು ರಾಶಿ ಸಮಾಧಿ ಮಾಡಿ ಬಂದರೆ ಇಲ್ಲಿ ಇದೇನು ಹೀಗೆ ಅಂತಂದರೆ ಆಮೇಲೆ ಮತ್ತೆ ಆದೇಶ ಎಲ್ಲ ಕೊಚ್ಚಿ ಸಮಾಧಿ ಮಾಡಿದ್ವಿ, ಮತ್ತೆ ಎದುರಿಗೆ ಬಂದಿದ್ದಾರೆ, ಮಹಾತ್ಮರು ಇದ್ದಂಗೆ ಕಾಣ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ. ಆಗ ಅವನಿಗೆ ಮಹಾತ್ಮನ ಇಲ್ಲಪ್ಪ ನಾನು ಹಂಗೆ ಎಲ್ಲ ನಿಮ್ಮಂಗೆ ನಾನು ಅಂತ. ಹಾಗಾದರೆ ನೀನು ಮಹಾತ್ಮನಿಗೆ ಶಕ್ತಿ ಇದ್ದರೆ ಮತ್ತು ನಮ್ಮ ಮನೇಲಿ ಊಟ ಮಾಡಬೇಕು ಅಂತ. ಆಯಿತು, ನಮಗೇನು ಯಾರಾದ್ರೇನು ಊಟಕ್ಕೇನೋ ಅಂತ ಅವನ ಎಲ್ಲ ಮಾಂಸದ ಅಡುಗೆ ಎಲ್ಲ ಮಾಡಿಸ್ಬಿಡ್ತಾನೆ, ಊಟ ಮಾಡು. ಅವಾಗ ಅದಕ್ಕೆ ಒಂದು ಹಸುರದ ಒಂದು ಬಟ್ಟೆ ಹಿಂಗೆ ಒದಿಸಿ ಅದನ್ನ ತಗೊಂಬಂದು ಊಟ ಮಾಡುವಂಥದ್ದು ಅಂತ. ಅವಾಗ ಅವ್ರು ಕಮಂಡಲ ಇರ್ತಾರ, ಕಮಂಡಲ್ಲಿ ತಗೊಂಡು ಎಲ್ಲ ಪ್ರೋಕ್ಷೆ ಮಾಡಿ ಓಪನ್ ಮಾಡ್ತಾರೆ. ಬರೇ ಹೂವು, ಒಳ್ಳೆ ಗುಲಾಬಿ ಹೂವು, ಅದಕ್ಕೆ ಗುಲಾಬಿ ಹೂವು ಅಂದ್ರೆ ಅವ್ರಿಗೆ ಇಷ್ಟ ಜಾಸ್ತಿ. ಗುಲಾಬಿ ಹೂವು ಅವ್ರು ಮುಸ್ಲಿಮ್ಸ್ಗೆ ಇಷ್ಟ ಜಾಸ್ತಿ ಗುಲಾಬಿ ಹೂವು. ಅಲ್ಲೇ ಊಟ ಮಾಡೋದಂದ್ರೆ ಹೂ ತಂದಿರ್ತೀಯಪ್ಪ, ಏನು ಊಟ ಮಾಡ್ತೀಯಾ ಆಶ್ಚರ್ಯ ಬರುತ್ತೆ. ಆಮೇಲೆ ಹಂಗಾದ್ರೆ ನೀವು ಎಣ್ಣೆ ಇರೋದು ದೀಪನ ಹಚ್ತೀರಾ, ನೀರಲ್ಲಿ ದೀಪ ಹಚ್ತೀರ? ಹಚ್ತೀರಿ. ಆಮೇಲೆ ಎಲ್ಲ ಕಡೆ ಎಣ್ಣೆ ನೀರು ಎಣ್ಣೆ ಬರೆಸಿ ನೀರು ಹಾಕಿ ಎಲ್ಲ ದೀಪ ಇಟ್ಟಿರ್ತಾರೆ. ಆಮೇಲೆ ಇವರು ಒಂದು ಧ್ಯಾನ ಮಾಡಿ ಹಿಂಗೆ ಹೂವನ್ನು ಇದು ಕಮಲಲ್ಲಿ ನೀರು ತಗೊಂಡು ಹಿಂಗೆ ಪ್ರೋಕ್ಷಣೆ ಮಾಡ್ತಾರೆ. ಅವರು ಎಲ್ಲ ದೀಪಗಳು ದಗ 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 ಹತ್ಕೊಂಡು ಬರೀತಾರೆ. ಆಗ ಇಲ್ಲ ನೀನು ಮಹಾತ್ಮ ಇದೆಯಾ, ಅಲ್ಲ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ ಅವಾಗ ಒಂದು ಅವನ ಶ್ಲೋಕ ಹೇಳ್ತಾನೆ. ಓಂ ಏಕಲಾಕ ಹಸಿ ಹಜಾರ ಪಾಚೋ ಪೈಗಂಬರ್ ಮೌನಾಧೀನ್ ಕಾಶೀಪತಿ ಗಂಗಾಧರ ಹರ ಹರ ಮಹಾದೇವ ಅಂತ ಅವನು ಆದಿಶ ಹೇಳಿದ್ದು. ಇತಿಹಾಸ ಒಟ್ಟು 80,000 ಅಷ್ಟು ಜನ ಪೈಗಂಬರ ಪೈಕಿ ನೀನು ಹರ ಹರ ಮಹಾದೇವ ಅಂತೇಳಿ ಅವನು ಅದನ್ನು ಹೇಳಿ, ಅದೇ ಈಗ ಅಲ್ಲಿ ಯಾರು ಕೇಳಿದ್ರು ಮೌನೇಶ್ವರ ಮಂತ್ರ ಅಂದ್ರೆ ಅದೇ ಓಂ 80,000 ಪಾಚವಾಪಿ ಪೈಗಂಬರ್ ಮಹಾದೇವ ಹರ ಹರ ಮಹಾದೇವ ಅಂತಂದ್ರೆ ಹೇಳೋದು. ಅಲ್ಲಿ ಬೇರೆ ಮಂತ್ರನೇ ಹಂಗಾಗಿ ಇದು ಮಾಡ್ತಾರೆ. ಮಾಡಿ ಆಮೇಲೆ ಮತ್ತೆ ಎಷ್ಟೋ ದಿವಸ ಆದಮೇಲೆ ಮತ್ತೆ ನನಗೊಂದು ದೇವಸ್ಥಾನ ಕಟ್ಸ್ಕೊಡೋಕೆ ನೀನು ಅಂತಾರೆ. ಅವರು ಆಯಿತು ಅಂತಂದರೆ ಎಲ್ಲಿ ಒಂದು ಒಳ್ಳೆ ಜಾಗ, ಒಂದು ನದಿ ದಂಡೆಯಲ್ಲಿ ಕಟ್ಟಿಸ್ಬೇಕು. ಆಯಿತು ಅಂತ ಕಟ್ಸೋಕ್ಕೆ ಪ್ರತಿ ದಿವಸ ನಾನು ಹೋಗಿ ಕಟ್ಟಿ ಬರ್ತಾರೆ. ಇಷ್ಟತ್ರ ಕಟ್ಟಿ ಬಂದರೆ ಮಾರನೇ ದಿವಸ ನೆಲದ ಮಟ್ಟಕ್ಕೆ ಮೇಲ್ಕೆ ಹೇಳಂಗೇ ಇಲ್ಲ. ಎಷ್ಟು ತೊಂದು ಅದು ಅವರು ರಾಜ ನಿಧಿ ಇರುತ್ತಲ್ಲ ಅದು ಖಾಲಿ ಆದ್ರೂ ಇದು ಗೋಡೆ ಮೇಲೆ ತಳಂಗ.